ಇವತ್ತಿನ ಒಬ್ರು ಕಸ್ಟಮರ್ ಸತ್ಯನಾರಾಯಣ ಪೂಜೆನ ಮನೇಲಿ ಮಾಡಿಸ್ತಾ ಇದ್ರು. 20 ಜನಕ್ಕಾಗುವಷ್ಟು ಊಟನ ಆರ್ಡರ್ ಮಾಡಿದ್ರು. 12:30ಗೆ ಡೆಲಿವರ್ ಆಗ್ಬೇಕಿತ್ತು ಫುಡ್. ನಮ್ಮನೆಯಿಂದ 11 ಗಂಟೆಗೆ ಕಳಿಸ್ಬೇಕಿತ್ತು. ಬೆಳಿಗ್ಗೆ 3:30ಗೆನೆ ಎದ್ದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಅಡ್ಗೆನ ಸ್ಟಾರ್ಟ್ ಮಾಡಿದೆ. ಎಲ್ಲರೂ ಕೇಳ್ತಿರ್ತೀರಾ, ನೀವು ಒಬ್ಬರೇನೆ ಎಲ್ಲ ಕೆಲಸ ಮಾಡ್ತೀರಾ ಅಂತ. ಹೌದು, ನಾನು ಯಾರನ್ನು ಕೆಲಸದವ್ನು ಇಟ್ಕೊಂಡಿಲ್ಲ, ನಾನು ಒಬ್ಬಳೇನೆ ಎಲ್ಲ ಕೆಲಸ ಮಾಡ್ಕೊತೀನಿ. ಲಂಡನ್ ಸುತ್ತಮುತ್ತ ಎಲ್ಲಾ ಕಡೆಗೂ ಫುಡ್ ಡೆಲಿವರ್ ಮಾಡ್ತೀವಿ. ಡೆಲಿವರ್ ಚಾರ್ಜಸ್ ಅಪ್ಲೈ ಆಗುತ್ತೆ. ಸದ್ಯಕ್ಕೆ ಫಂಕ್ಷನ್ ಆರ್ಡರ್ಸ್ ತುಂಬಾ ಜಾಸ್ತಿ ಇದೆ, ಹಾಗಾಗಿ ಸ್ವೀಟ್ಸ್ ಮತ್ತೆ ಸ್ನಾಕ್ಸ್ ಆರ್ಡರ್ಸ್ ತಗೋತಾ ಇಲ್ಲ. ಓನ್ಲಿ ಊಟದ ಆರ್ಡರ್ಸ್ ಮಾತ್ರ ನಾನು ತಗೊಂತಾ ಇದ್ದೀನಿ. ಇವತ್ತಿನ ಊಟದ ಮೆನ್ಯೂ ಬಂದು ಕಾಯಿ ಹೋಳಿಗೆ. 20 ಜನಕ್ಕೆ 30 ಕಾಯಿ ಹೋಳಿಗೆ ಹೇಳಿದ್ರು. ಹಾಗೆ ಒಬ್ರಿಗೆ 2 ಚಪಾತಿ ಅಂತ 40 ಚಪಾತಿ ಮಾಡಿದ್ದೀನಿ. ಒಂದ್ ಸ್ವಲ್ಪ ಎಕ್ಸ್ಟ್ರಾನು ಹಾಕಿದ್ದೀನಿ. ಹಾಗೆ 30 ಪೀಸ್ ಮದ್ದೂರ್ ವಡೆ ಇದೆಲ್ಲ ಪ್ಯಾಕ್ ಮಾಡಿದ್ದೀನಿ. ಹಾಗೆ ಪೂಜೆ ಮಾಡಕ್ ಬರೋ ಪೂಜಾರು ಮನೆಯಲ್ಲಿ ಊಟ ಮಾಡೋದಿಲ್ಲ ಅಂತ ಅವರಿಗೆ ಸಪರೇಟ್ ಆಗಿ 5 ಒಬ್ಬಟ್ಟು ಹಾಗೆ 5 ಮದ್ದೂರ್ ವಡೆನ ಪ್ಯಾಕ್ ಮಾಡಕ್ ಹೇಳಿದ್ರು. ಅದನ್ನು ಕೂಡ ರೆಡಿ ಆಗಿದೆ. ಚಪಾತಿಗೆ ಗ್ರೇವಿ ಆಗಿ ಮಿಕ್ಸೆಡ್ ವೆಜಿಟೇಬಲ್ ಕುರ್ಮಾ ಹೇಳಿದ್ರು. ಎಲ್ಲಾ ತರ ತರಕಾರಿನೂ ಹಾಕ್ಬಿಟ್ಟು ಕುರ್ಮಾ ಮಾಡಿದ್ದೆ, ತುಂಬಾ ಚೆನ್ನಾಗಾಗಿತ್ತು. ಇದಿಷ್ಟನ್ನು ಒಂದು ಕವರ್ ಇಟ್ಟಿದ್ದೀನಿ. ಆ ಕವರ್ ಅಲ್ಲಿ ರಾಯ್ತಾನು ಇಟ್ಟಿದ್ದೀನಿ. ಇನ್ನೊಂದು ಬ್ಯಾಗ್ ಅಲ್ಲಿ ಮಿಕ್ಸಡ್ ತರಕಾರಿ ಹುಳಿನ ಇಟ್ಟಿದ್ದೀನಿ. ಇವಾಗ ಈ ಪಾತ್ರದಲ್ಲಿ ಮೆಂತ್ಯ ಸೊಪ್ಪು, ಹಸಿ ಅವರೆಕಾಳು ಹಾಕಿ ಬಿಸಿ ಬಿಸಿ ಪಲಾವ್ ಮಾಡಿದ್ದೀನಿ. ಎಲ್ಲಾ ಊಟನೂ ರೆಡಿ ಆಗಿದೆ. ಹಾಗೆ ವೈಟ್ ರೈಸ್ ಕೂಡ ಪ್ಯಾಕ್ ಮಾಡಿದ್ದೀನಿ. ಕರೆಕ್ಟ್ ಆಗಿ 11 ಗಂಟೆಗೆ ಕಾರ್ ಕೂಡ ಬಂತು, ಫುಡ್ ಕೂಡ ಪ್ಯಾಕ್ ಆಯ್ತು. ನೀವೇನಾದ್ರೂ ಲಂಡನ್ ಅಲ್ಲಿ ಇದ್ದು ನಿಮ್ಮನೆ ಈವೆಂಟ್ಗೆ ಕರ್ನಾಟಕದ ಊಟ ಬೇಕು ಅಂದ್ರೆ ದೀಪಿಕಾಸ್ ಮನೆ ತಿಂಡಿನ ಕಾಂಟ್ಯಾಕ್ಟ್ ಮಾಡಿ.